ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸದ್ಗುರುಗಳ ಸಮರ್ಥರ ರಾಮದಾಸರ ಸಗುಣ ಸ್ವರೂಪವೇ ಆದಂಥ ಗ್ರಂಥರಾಜ ದಾಸಬೋಧದಲ್ಲಿ ದಶಕ 8 ಸಮಾಸ 8ರಲ್ಲಿ ಆತ್ಮದರ್ಶನ ನಿರೂಪಣೆಯನ್ನು ಸದ್ಗುರುಗಳು ನಮಗೆಲ್ಲ ತಿಳಿಸಿಕೊಟ್ಟಿದ್ದ. ಆತ್ಮದರ್ಶನ ಏನು ಹಂಗಂದರೆ, ಆತ್ಮ ಅಂದರೆ ನಾನು. ಹಾಗಾದರೆ ನಮ್ಮ ದರ್ಶನ ನಮಗೆ ಆಗಬೇಕೇನೋ, ನಮ್ಮ ಪರಿಚಯ ನಮಗಿಲ್ಲೇನೋ ಅಂತ ಕೇಳಿದ್ರೆ ಇಲ್ಲಂತೆ ಅರ್ಥ. ಹೆಂಗ್ರಿ, ನಮ್ಮ ಆಧಾರ್ ಕಾರ್ಡ್ ಅವ, ವೋಟಿಂಗ್ ಕಾರ್ಡ್ ಅವ, ರೇಷನ್ ಕಾರ್ಡ್ ಅವ, ಫ್ರೀ ಅಡ್ಡಾಡಕ್ಕೆ ಎಲ್ಲ ಕಾರ್ಡ್ಗಳದವ ಮಾತೆಯರಿಗೆ, ಮತ್ತು ನಮಗೆ ಗೊತ್ತಿಲ್ಲೇನೋ ಅಂತಂದ್ರೆ ಅವೆಲ್ಲ ನಾಶ ಆಗ್ತಕ್ಕಂಥ ದೇಹದ ಗುರುತು ಹೊರತಾಗಿ ಒಳಗಿರ್ತಕ್ಕಂಥ ಒಂದು ಚೈತನ್ಯದ ಗುರುತು ನಮಗಿಲ್ಲ. ನಮಗೆ ನೆನಪು ಹಾರೋದು ಬಿಡ್ರಿ, ಏನು ದೊಡ್ಡ ಮಾತಲ್ಲ. ರಾಮಗೆ ನೆನಪು ಹಾರಿತ್ತು. ಯಾರಿಗೆ? ಶ್ರೀರಾಮನಿಗೆ ನೆನಪು ಹಾರಿತ್ತು. ಒಮ್ಮೆ ಹೋದ, ಗುರುಗಳ ಹತ್ರ ಹೋದ. ಗುರುಗಳ ಕೇಳಿದ್ರು, ನೀ ಯಾರು ಅಂದರು. ರಾಮಂದ, ನಾ ಶ್ರೀರಾಮಚಂದ್ರ ಅಂದ. ಗುರುಗಳಂದರು, ವಶಿಷ್ಠರು, ನಾನು ಕೇಳಿದ್ದು ನಿನ್ನ ಹೆಸರಲ್ಲ, ನೀ ಯಾರು ಅಂತ ಕೇಳೀನಿ. ರಾಮಂದ, ಗುರುಗಳಿಗೆ ಯಾಕೋ ನನ್ನ ಹೆಸರಿನ ಪರಿಚಯ ಇಲ್ಲ, ನಮ್ಮ ಅಪ್ಪನ ಹೆಸರು ಹೇಳೋನು ಅಂದ. ನಾ ದಶರಥನ ಮಗ ಅಂದ. ಅವಾಗ ಗುರುಗಳಂದರು, ನಾ ಕೇಳಿದ್ದೇನೋ, ನಾನು ನಿನ್ನ ಹೆಸರು ಕೇಳಿಲ್ಲ, ನಿಮ್ಮ ಅಪ್ಪನ ಹೆಸರು ಕೇಳಿಲ್ಲ, ನೀ ಯಾರ ಮಗನೋ ಅಂತ ಕೇಳಿಲ್ಲ, ನೀ ಯಾರು ಅಂದಿನಂದ. ಅವಾಗ ರಾಮ ವಿಚಾರ ಮಾಡಿದ ಒಂದು ಕ್ಷಣ. ನಾ ಅಯೋಧ್ಯೆ ಅರಸ ಅಂದ. ಗುರು ಅಂದರು, ನೀ ಯಾವ ದೇಶದ ಅರಸ ಅಂತ ನಾ ಕೇಳಿಲ್ಲ, ನೀ ಯಾರು ಅಂದ. ಅವಾಗ ಕೊನೆಗೆ ಅಮ್ಮವ್ರ ಹೆಸರು ಹೇಳಿದ್ರೆ ಪಟ್ನೆ ಗೊತ್ತಾಗ್ತದೆ. ಯಾಕಂದರೆ ಮೊದಲ ಹೆಸರು ಅವ್ರದ್ದೇ ಅಲ್ಲ, ಹೌದೋ ಇಲ್ಲ? ಶ್ರೀಮತಿ ಶ್ರೀ, ಆಮೇಲೆ ಮೊದಲ ನಿಮ್ಮದೇ. ಅವಾಗ ರಾಮ ಅಂದ, ನಾ ಸೀತಾಪತಿ ಅಂದ. ಅವಾಗ ಗುರುಗಳಂದ್ರು, ಕಿತಾಪತಿ ಅಂದರು. ಅವ್ರು, ನಾನೀ ಯಾರ ಪತಿ ಅಂತ ಕೇಳಿಲ್ಲ, ನಾ ಕೇಳಿದ್ದು ನೀ ಯಾರು, ಹೂ ಆರ್ ಯು, ನೀ ಯಾರು. ರಾಮನಿಗೆ ವಿವೇಕ ಜಾಗರ ಆಯಿತು, ಸಾಷ್ಟಾಂಗ ನಮಸ್ಕಾರ ಆಗದ. ಗುರುವೇ ಗೊತ್ತಿಲ್ಲ, ನಾ ಯಾರಂತ ತಿಳಿಸಿಕೊಡ್ರಿ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಆಗದ. ಅವಾಗ ವಶಿಷ್ಠರು ಹೇಳಿದ್ರು, ನೀ ಯಾರು ಅಂತ 36,000 ಶ್ಲೋಕಗಳ ಯೋಗ ವಾಸಿಷ್ಠವನ್ನು ಹೇಳುವಂಥ ಪರಿಸ್ಥಿತಿ ಬಂತು. ಎದಕ್ಕೆ? ನೀ ಯಾರು ಅಂತ ಹೇಳಕ್ಕೆ 36,000 ಶ್ಲೋಕ. ಎಷ್ಟು ಕಠಿಣದಲ್ಲ? ಅಂದರೆ ನಮಗೆ ಗೊತ್ತಿಲ್ಲ. 36,000 ಶ್ಲೋಕ ಶ್ರೀರಾಮನೇ ಕೇಳಬೇಕಾದ್ರೆ ನಾವೆಷ್ಟು ಕೇಳಬೇಕಾಗ್ತದೆ? ಇಲ್ಲ, ನಾವು ಭಾಳ ಜಾಣರು, ಗೊತ್ತದ ನಮಗೆ. ಆದರೆ ಗೊತ್ತದ, ಅದ್ರೊಳಗೆ ಇರ್ಲಕ್ಕೆ ಬರಲಾಗ್ಯದ, ಅಷ್ಟು ಇರ್ಲಕ್ಕೆ ಬರಲಾಗ್ಯದ. ಯಾವಾಗ ನಾವು ಅಧಿಕಾರಿ ಆಗ್ತೇವಂತ ಭಾಳ ಚಂದ ಬರೀತಾರೆ ಅವರು. ವಿಷಯ ನಂದವು ವಿಷ ನಿನಗಾದರೆ ಮೋಕ್ಷಕ್ಕೆ ನೀನೇ ಅಧಿಕಾರಿ, ಕುಶಲದ ನುಡಿಗಳು ಬೇಸರವಾದರೆ ಮೋಕ್ಷಕ್ಕೆ ನೀನೇ ಅಧಿಕಾರಿ ಅಂತ ಬರೀತಾರೆ. ನಾವು ನಮ್ಮ ಸ್ವರೂಪವನ್ನು, ನಮ್ಮ ದರ್ಶನ ನಮಗೆ ಯಾಕೆ ಆಗಲಾಗ್ಯದ ಅಂತ ಕೇಳಿದ್ರೆ, ನಮ್ಮ ಮನಸ್ಸು ವಿಷಯಗಳ ಕಡೆ ಹೊರಮುಖವಾಗಿ ಹೊಂಟದ. ಆ ಆತ್ಮ ಅಂತಕ್ಕಂಥದ್ದು, ಆ ಬ್ರಹ್ಮ ಅಂತಕ್ಕಂಥದ್ದು ಅದು ಎಲ್ಲಿ ಇಲ್ಲ, ಅದು ನಮ್ಮ ಒಳಗದ. ನಾವು ವಿಷಯಗಳನ್ನು ಬಿಟ್ಟು ಒಳಗೆ ಅಂತರ್ಮುಖಿಯಾಗಬೇಕು. ಯಾವ ರೀತಿ ಒಂದು ದುಂಬಿ ಹೂವಿನ ಸುತ್ತ ಸುತ್ತಿರ್ತದೆ, ಘಮಘಮಿಸೋ ಹೂ ಸುತ್ತ ಭ್ರಮರ ಸುತ್ತುವ ಹಾಗೆ ತನ್ನಿಷ್ಟ ವಿಷಯದಲ್ಲಿ ಮನದುಂಬಿ ಸುತ್ತುವುದು. ಸತ್ಯವೆಂಬ ಮಧುರಸವು ಪತ್ತೆಯಾದರೆ ಮನಕ್ಕೆ ಬದುಕೆ ಜೇನ ಆಗುವುದು ಸಚ್ಚಿದಾನ ಅಂತ ಬರೀತಾರೆ ಬಲ್ಲವರು. ಯಾವ ರೀತಿ ಒಂದು ದುಂಬಿ ಹೂವಿನ ಸುತ್ತಾನೆ ಸುತ್ತಿರ್ತದೆ, ಯಾಕೆ? ಅದಕ್ಕೆ ತನಗಿಷ್ಟವಾದಂಥ ಮಕರಂದ ಅದರೊಳಗೆ ಇರೋದರಿಂದ ದುಂಬಿ ಸುತ್ತಾ ಇರ್ತದೆ ಹೂವಿನ ಸುತ್ತ. ಯಾವ ರೀತಿ ಹೂವಿನ ಸುತ್ತ ದುಂಬಿ ಸುತ್ತದೋ ಹಂಗೆ ಮನಸ್ಸಂತಕ್ಕಂಥ ದುಂಬಿ ತನ್ನಿಷ್ಟ ವಿಷಯಗಳು, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತಕ್ಕಂಥ ಪಂಚ ವಿಷಯಗಳ ಸುತ್ತಾನೆ ಸುತ್ತಿರ್ತದೆ. ಹೆಂಗೆ ಸತ್ಯವೆಂಬ ಮಧುರಸವು ಪತ್ತೆಯಾದರೆ ಮನಕ್ಕೆ ಬದುಕೆ ಜೇನಾಗುವುದು ಅಂತ ಹೇಳಿದಾರಲ್ಲ, ಹಂಗೆ ಸತ್ಯ ಯಾವುದು? ಆತ್ಮ.
ಅದು ನಮ್ಮ ಮನಸ್ಸಿಗೆ ಪತ್ತೆ ಆಗಬೇಕು. ಡಾಕ್ಟರ್ ಹೇಳ್ತಾರಲ್ಲ, ಸ್ವಲ್ಪ ಜ್ವರ ಬಂದಕರೆ ಹಾಲು ಅನ್ನನೇ ಉಣ್ಬೇಕಂತ ಹೇಳ್ತಾರೆ. ಒಲ್ಲು ಅನ್ನಿಸ್ತದೆ, ಕೈ ಅನ್ನಿಸ್ತದೆ. ಈಗ ಜ್ವರ ಬಂದವನಿಗೆ ಹಾಲು ಕೈ ಹತ್ತಾವ, ಹಾಲು ಕೈ ಇಲ್ಲ. ಯಾಕೆ ಕೈ ಹತ್ತವ ಅಂತಂದ್ರೆ ಒಳಗೆ ತಾಪ ಇರೋದರಿಂದ ಹೆಂಗೆ ಹಾಲು ಕೈ ಹತ್ತವೋ ಹಂಗೆ ಒಳಗೆ ಪಾಪ ಇರೋದರಿಂದ ಪುರಾಣ, ಪ್ರವಚನ, ಸತ್ಸಂಗ, ದಾನ, ಧರ್ಮ ಒಲ್ಲು ಅನ್ನಿಸ್ತದೆ. ಹೆಂಗೆ ಡಾಕ್ಟರ್ ಹೇಳಿದ್ರೆ ಪತ್ತೆ ಮಾಡಂತ ಹೇಳ್ತಾರೆ, ಅವಾಗ ನಾವು ಪತ್ತೆ ಮಾಡ್ತೇವಲ್ಲ, ಹಂಗೆ ಸತ್ಯ ಆತ್ಮ ಮನಸ್ಸಿಗೆ ಪತ್ತೆ ಆಗಬೇಕು. ಸತ್ಸಂಗ, ಭಗವಂತನ ಸ್ಮರಣೆ ಮನಸ್ಸಿಗೆ ಪತ್ತೆ ಆಗಬೇಕು. ಅವಾಗೇನಾಗ್ತದೆ? ಅದುವೇ ಆತ್ಮದರ್ಶನ. ನಿನ್ನ ದೇಹದ ಭರವಸೆ ಇಲ್ಲ ಇಂದು ನಾಳೆಯನ ಬ್ಯಾಡ, ನೀರ ಮೇಲಿನ ಗುರುಳಿ ದೇಹ ಪಕ್ಕಾ ವಿಚಾರ ಮಾಡು, ಸುಳ್ಳೆ ಸಂಸಾರ ನಂಬ ಬ್ಯಾಡ, ಸದ್ಗತಿಯ ಹಾದಿ ನೋಡು, ಶಿವ ನಿನ್ನಲ್ಲಿ ಆನ ಹಂತ ಗಟ್ಟಿ ವಿಚಾರ ಮಾಡಬೇಕಲ್ಲ. ಮಹಾತ್ಮರು ಹೇಳ್ತಾರೆ, ನೀನೇ ಬ್ರಹ್ಮ ಇದ್ರೂ ಕೂಡ ಏನಾಗದ? ಮರು ಹಾರಿಬಿಟ್ಟದ, ಮರುವ ಹಾರ್ಷದ. ಏನಾಗದ? ಒಂದು ಸಲ ಬ್ರಾಹ್ಮಣರ ಹೆಣ್ಮಗಳಿಗೆ ಮುಸಲ್ಮಾನ ದೇವು ಬಡ್ಕೊಂಡಿತ್ತು. ಹೆಣ್ಮಗಳು ಬ್ರಾಹ್ಮಣರಕ್ಕೆ ಬಡ್ದದ ಮುಸಲ್ಮಾನ ದೇವ್ವ. ನೀ ಯಾರು ಅಂತ ಕೇಳಿದ್ರೆ ಹೇಳ್ತಾಳೆ, ಮೈ ಫಾತಿಮಾ ಅಂತಾಳ ಅವಳು. ತೆರೆಕೋ ಕ್ಯಾ ಚಾಹಿಯೆ, ಮೇರೆಕೋ ಮುರ್ಗಿ ಚಾಹಿಯೆ ಅಂತಾಳ ಅವಳು. ಕೋಳಿ ಬೇಕಂತ, ಕೋಳಿ. ಯಾಕೆ ಹಂಗಾಗ್ಯದ? ಆ ಹೆಣ್ಮಗಳಿಗೆ ಒಂದು ಭೂತ ಬಡ್ಕೊಂಡದ, ಇದ್ದದ ಬಿಟ್ಟು ಇಲ್ಲಾರ್ದು ಹೇಳ್ತಾಳೆ. ನಮಗೆ 5 ಬಡ್ಕೊಂಡವ, 5 ಪಂಚ ಮಹಾಭೂತಗಳಿಂದ ಕೂಡಿದಂಥ ಈ ದೇಹವೇ ನಾನು ಅಂತಕ್ಕಂಥ ಭೂತ ಬಡ್ಕೊಂಡಿದ್ದರಿಂದ ಇದ್ದಂಥ ಬ್ರಹ್ಮ ಬಿಟ್ಟು ನೀ ಯಾರು? ನಾ ಕಲ್ಲಪ್ಪ, ನಾ ಮಲ್ಲಪ್ಪ, ನಾ ಅಂಥ ಊರವ, ನಾ ಇಂಥ ಗೋತ್ರದವ, ನಾ ಇಂಥ ಕುಲದವ, ಏನೇನು ಹೇಳಕತ್ತೀವಿ. ನಿನಗೇನು ಬೇಕು? ಸುಖ ಬೇಕಂತಾನ. ಯಾಕೆ? ತಾನು ಸುಖದ ಸ್ವರೂಪ ಅಂತಕ್ಕಂಥದ್ದು ಮರ್ತಾನೆ. ಯಾವ ರೀತಿ ಆ ಭೂತ ಪಡ್ಕೊಂಡಂಥ ಹೆಣ್ಮಗಳಿಗೆ ಜೋಡುಗೊಂಡಕ್ಕೆ ಒಯ್ದು ಆ ಮಂತ್ರವಾದಿ ಮಂತ್ರ ಹೇಳ್ತಾನಲ್ಲ, ಅವಾಗ ಹಿಡ್ದಂಥ ಭೂತ ಬಿಡ್ತದಲ್ಲ. ನಮಗೆ ಹಿಡ್ದಂಥ ಭೂತ ಎಲ್ಲಿ ಬಿಡ್ತದ ಅಂತ ಕೇಳಿದ್ರೆ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಪಾದಕ್ಕೆ ಬರಬೇಕು. ತತ್ವಮಸಿ ಅಂತಕ್ಕಂಥ ಮಹಾವಾಕ್ಯದ ಉಪದೇಶ ಮಾಡ್ತಾನೆ. ಅವಾಗ ಹಿಡ್ದಂಥ ಭೂತ ಬಿಡ್ತದ, ಇದ್ದಂಥ ಬ್ರಹ್ಮ ಆಗಿರ್ಲಿಕ್ಕೆ ಬರ್ತದ. ಸ್ವಹೇ ತೋಚಿ ಆಯೇಶಿ ಬ್ರಹ್ಮ, ಏ ವಿಷಯಿ ಸಂದೇಹ ಭ್ರಮ ಧರುಚಿನಕೋ. ಸಮರ್ಥರು ಬರೀತಾರೆ, ನೀನು ಬ್ರಹ್ಮ ಇದೆಯಪ್ಪ, ಇದರೊಳಗೆ ಯಾವ ಸಂಶಯವೂ ತರಬೇಡ ಅಂಥೇಳಿ ಮಾಯಿ ಕಚ್ಚಿ ಹೇಳಿದ್ರು ಕೂಡ ನಮಗೆ ನಿಶ್ಚಯ ಆಗಲ್ದು. ಯಾಕೆ? ಅಲ್ಲಿ ಮನಸ್ಸು ಆಸಕ್ತಿ ಇಲ್ಲ. ಲಗ್ನದಾಗ ಬಡಜಿ ಒಮ್ಮೆ ಹೇಳ್ಯಾನ, ನೋಡ್ತಮ್ಮ ಇದು ನಿನ್ನ ಹೆಂಡತಿ, ನೋಡ್ತಂಗಿ ಇದು ನಿನ್ನ ಗಂಡ ಅಂತೂ ಒಮ್ಮೆ ಹೇಳ್ಯಾನ. ದಿನ ಬಂದು ಬಾಗಲ ಬಡ್ದಂತೂ ಯಾರಿಗೆ ಹೇಳಿಲ್ಲ. ಒಮ್ಮೆ ಹೇಳಿದ್ದು ಸಾಯುತನ ಗಚ್ಚಾಗಿ ಬಿಟ್ಟದ. ಯಾಕೆ? ಮನಸ್ಸು ಅಲ್ಲಿ ತೊಡಗಿಬಿಟ್ಟದ. ಆ ತೊಡಗಿದಂಥ ಮನಸ್ಸು ಭಗವಂತನಲ್ಲಿ ಇಟ್ಟೇವು. ಇದುವೇ ಆತ್ಮದರ್ಶನ. ಶಂಕರ ಭಗವತ್ಪಾದರು ಹೀಗೆ ಹೊಂಟಿದ್ರು. ಬಿಸಿಲು, ವಿಜಯಪುರದ ಬಿಸಿಲು 40. ಸುಮ್ಮನೆ ಒಂದು ಗಿಡದ ಕೆಳಗೆ ಹೀಗೆ ಕೂತಿದ್ರು. ಒಬ್ಬ ರೈತ ಬಂದ. ಯಾರೋ ಮಹಾತ್ಮರದಾರಲ್ಲ, ನೋಡೋಣ, ದರ್ಶನ ಮಾಡೋಣ ಅಂತ ಬಂದ. ಹೋಗಿ ಕೇಳ್ದ, ತಾವು ಯಾರು ಮಹಾತ್ಮರೇ ಅಂತ ಕೇಳಿದ್ರೆ ಶಂಕರರು ಹೇಳಿದ್ರು, ನಮಗೆ ಶಂಕರ ಭಗವತ್ಪಾದರು ಅಂತ ಕರೀತಾರೆ. ಆತ ಶಂಕರರ ಕುರಿತು ಕೇಳಿದ್ದ, ಅವರ ಗ್ರಂಥಗಳನ್ನು ಕುರಿತು ಕೇಳಿದ್ದ, ಆದರೆ ನೋಡಿರಲಿಲ್ಲ. ಅವಾಗ ಆ ರೈತ ಅಂದ, ನಿಮ್ಮ ಬಗ್ಗೆ ನಾನು ಭಾಳ ಕೇಳಿದ್ದೀನಿ, ತಾವು ಪರಮ ಜ್ಞಾನಿಗಳಂತ, ಬ್ರಹ್ಮಸೂತ್ರಕ್ಕೆ, ಉಪನಿಷತ್ತಕ್ಕೆ, ಭಗವದ್ಗೀತೆಗೆ ಭಾಷ್ಯ ಬರೆದಿರಂಥೇಳಿ ನಾನು ಕೇಳಿಪಟ್ಟಿದ್ದೀನಿ. ನನಗೊಂದು ಸಹಾಯ ಮಾಡಬೇಕು ಅಂದ. ನನಗೆ ಆ ಏನು ಗ್ರಂಥದಲ್ಲ ಅದರ ಸಾರವನ್ನು ತಿಳಿಸಿ ನನಗೆ ಬ್ರಹ್ಮಜ್ಞಾನ ಮಾಡಿಸಿಕೊಡಬೇಕು. ನೋಡ್ರಿ, ಆತ ಕೇಳ್ತಾನೆ, ಹೆಂಗೆ ಸಾಧ್ಯದ? ಸುಮ್ಮನೆ ಹೋಗೋವರಿಗೆಲ್ಲ ಬ್ರಹ್ಮಜ್ಞಾನ ಮಾಡ್ಸೋಕ್ಕಾಗ್ತದೇನು? ಅವಾಗ ಹೇಳ್ತಾನೆ, ನನ್ನಂಥವರಿಗೆ ಮಾತ್ರ ನೀವು ಬ್ರಹ್ಮಜ್ಞಾನ ಮಾಡಿಸಿದ್ರೆ ಅವಾಗ ನೀವು ಜ್ಞಾನಿಗಳು. ತಿಳಿದವರಿಗೆ ಯಾರು ಬೇಕಾದ್ರೂ ಮಾಡಿಸ್ತಾರೆ. ನನ್ನಂಥ ತಿಳಿಯದವನಿಗೆ, ನನ್ನಂಥ ಪಾಮರರಿಗೆ ನೀವೇನಾದರೂ ಬ್ರಹ್ಮಜ್ಞಾನ ಮಾಡಿಸಿದ್ರೆ ಮಾತ್ರ ಗುರುಗಳು ಅಂತ ಹೇಳ್ದ. ಅವಾಗ ಶಂಕರರು ಒಂದು ಕ್ಷಣ ಭಗವಂತನನ್ನು ಸ್ಮರಿಸಿ ಆತನಿಗೆ ಕೆಲವೊಂದು ಪ್ರಶ್ನೆ ಮಾಡಿದ್ರು. ಶಂಕರರು ಕೇಳಿದ್ರು, ಬೆಳಕಿನಲ್ಲಿ ಹಗಲತ್ತಿನಲ್ಲಿ ಈ ಜಗತ್ತನ್ನು ನೋಡ್ತಲ್ಲಪ್ಪ, ಹೌದು,
ನೋಡ್ತೀನಿ ಗುರುಗಳೇ. ಹೆಂಗೆ ನೋಡ್ತಿ? ಸೂರ್ಯನ ಬೆಳಕಿನಲ್ಲಿ ಈ ಜಗತ್ತನ್ನು ನೋಡ್ತೀನಿ ಅಂತ. ರಾತ್ರಿ ಹೆಂಗೆ ನೋಡ್ತಿ ಅಂದ್ರೆ ಅವರು, ರಾತ್ರಿ ಚಂದ್ರನ ಬೆಳಕಿನಲ್ಲಿ, ನಕ್ಷತ್ರಗಳ ಬೆಳಕಿನಲ್ಲಿ ನಾನು ಜಗತ್ತು ನೋಡ್ತೀನಿ ಅಂದ. ಅವಾಗ ಗುರುಗಳು ಶಂಕರರು ಮತ್ತೊಂದು ಪ್ರಶ್ನೆ ಕೇಳಿದ್ರು. ಹಗಲಲ್ಲಿ ಸೂರ್ಯನ ಬೆಳಕ, ರಾತ್ರಿ ಚಂದ್ರನ ಬೆಳಕ, ಕಣ್ಣು ಮುಚ್ಚಿದ್ರಾಗಿ ಜಗತ್ತು ಹೆಂಗೆ ನೋಡ್ತಿ ಅಂದರು ಅವ್ರು. ಸುಮ್ಮನೆ ಕಣ್ಣು ಮುಚ್ಚ್ರಿ, ಮನಿ ಬೆಳ್ಳಿ ಬಂಗಾರ ಕಾಣ್ತಾವಿಲ್ಲ ನಿಮಗೀಗ? ಕಣ್ಣು ಮುಚ್ಚಿ ನೋಡ್ರಿ, ಸುಮ್ಮನೆ ಕಾಣ್ತಾವಿಲ್ಲ? ಹೆಂಗೆ ಎದರಿಂದ ನೋಡ್ತಿ ಅಂತ ಕೇಳಿದ್ರು. ಇಲ್ಲಿವರೆಗೆ ಆ ಮುದುಕ ಭಾಳ ಜೋರು ಬಂದಿದ್ದ, ಮಾತು ಸ್ವಲ್ಪ ನಿಧಾನ ಆತು. ಹೇಳು, ಕಣ್ಣು ಮುಚ್ಚದಾಕಾರ ಜಗತ್ತಿ ಹಂಗೆ ನೋಡ್ತಿ, ಎದರಿಂದ ಅರಿತಿ? ಬುದ್ಧಿಯಿಂದ ಅರಿತೀನಿ ಗುರುಗಳೇ ಅಂದ. ಶಂಕರರ ಪ್ರಶ್ನೆ ಮತ್ತೊಂದಿತ್ತು. ಹೌದಾ, ಬುದ್ಧಿಯಿಂದ ಜಗತ್ತು ಅರಿತಿದ್ರೆ ಬುದ್ಧಿಯನ್ನು ಎದರಿಂದ ಅರಿತಿ? ಮುದುಕನ ಮಾತು ಮೌನ ಆತು. ಹೇಳು, ಬುದ್ಧಿಯನ್ನು ಎದರಿಂದ ಅರಿತಿ ಹೇಳು ಅಂತ ಹೇಳಿದಕ್ರೆ ಆತ ಹೇಳ್ದ, ಅದು ನನ್ನಿಂದ ಅರಿತೀನಿ ಅಂತ ಆತ ಹೇಳ್ದ. ಅದುವೇ ನೀನು, ಅದುವೇ ಆತ್ಮ, ಇದುವೇ ಆತ್ಮದರ್ಶನ ಅಂತ ಹೇಳಿದರು ಶಂಕರರು. ಎಷ್ಟು ಸರಳಲ್ಲ, ಎಷ್ಟು ಸರಳ. ನಾವು ಆತ್ಮನನ್ನು ಈ ಚರ್ಮಚಕ್ಷುವಿನಿಂದ ಅರಿಬೇಕಂತ ಹೊಂಟಿದ್ದೀವಿ. ಅದು ಚರ್ಮಚಕ್ಷುವಿನಿಂದ ಸಾಧ್ಯ ಇಲ್ಲ. ಈ ಪ್ರಕೃತಿಯಿಂದ ಬಂದಂಥ ಈ ಚರ್ಮಚಕ್ಷು ಪ್ರಕೃತಿಯನ್ನು ನೋಡ್ತದೆ ಹೊರತು ಈ ಪ್ರಕೃತಿಗೆ ಆಧಾರವಾದಂಥ ಆ ಸಾಕ್ಷಿ ಆತ್ಮನನ್ನು ನೋಡಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ, ಸಾಮರ್ಥ್ಯ ಇಲ್ಲ. ನಮ್ಮ ದೃಷ್ಟಿಗಳು ಹೊರಮುಖವಾಗಿದ್ದಾವೆ, ನಮ್ಮ ದೃಷ್ಟಿಗಳು ನಾಮರೂಪವನ್ನು ನೋಡ್ತಾವೆ, ನಮ್ಮ ದೃಷ್ಟಿಗಳು ಜಗತ್ತನ್ನು ನೋಡ್ತಾವೆ ಹೊರತಾಗಿ ಆ ಜಗತ್ತಿಗೆ ಆಧಾರವಾದಂಥ ಯಾವ ಒಂದು ಚೈತನ್ಯ ಅದಲ್ಲ ಅದು ನೋಡುವಂಥ ಸಾಮರ್ಥ್ಯ ಈ ಚರ್ಮಚಕ್ಷುವಿಗಿಲ್ಲ.